ಸ್ನೇಹಿತರೆ ನೋಡಿ, ಇವತ್ತು ನಮ್ಮನೆ ನಾನು ಚಪಾತಿ ಮಾಡಿದ್ದೆ. ಚಪಾತಿಗೆ ಬೀಟ್ರೂಟ್ ಪಲ್ಯನ ಮಾಡಿದೆ ಸ್ನೇಹಿತರೆ. ನೋಡಿ, ನಮ್ಮನೇಲಿ ನಾನು ಸಿಂಪಲ್ಲಾಗಿ ಯಾವ ರೀತಿ ಬೀಟ್ರೂಟ್ ಪಲ್ಯನ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಸ್ಟವ್ ಮೇಲೆ ಬಾಣಲಿನ ಇಟ್ಟಿದ್ದೀನಿ ಸ್ನೇಹಿತರೆ. ಬೀಟ್ರೂಟ್ ಪಲ್ಯಕ್ಕೆ ನಾನು ಈಗ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಬೀಟ್ರೂಟ್ ಪಲ್ಯ ನಾನು ಈಗ 2 ಥರ ಹೆಚ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಕೊಂಡಿರೋ ಬೀಟ್ರೂಟನ್ನು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರ್ಧ ತುರಿದಿದ್ದೀನಿ ಸ್ನೇಹಿತರೆ. ನೋಡಿ, ಒಂದು ಸ್ವಲ್ಪ ನಾನು ತುರಿದಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಸಣ್ಣದಾಗೂ ಹೆಚ್ಕೊಂಡಿದ್ದೀನಿ. ಇವಾಗ ಈ ರೀತಿ ಮಾಡೋಣ ಅಂತ ಇವತ್ತು ನಾನು ಎಲ್ಲದೂ ಪೂರ ಸಣ್ಣದಾಗಿ ಹೆಚ್ಕೊಂಡಿಲ್ಲ, ಎಲ್ಲದೂ ನಾನು ಪೂರ ಸಣ್ಣದಾಗಿ ತುರ್ಕೊಂಡಿಲ್ಲ ಸ್ನೇಹಿತರೆ. ಅರ್ಧ ತುರ್ಕೊಂಡಿದ್ದೀನಿ, ಅರ್ಧ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವತ್ತು ಈ ರೀತಿ ಮಾಡೋಣ ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿ ಆದರೆ ಸಾಕು, ಯಾಕಂದರೆ ಬೀಟ್ರೂಟು ತುಂಬ ಸ್ವೀಟ್ ಇರುತ್ತಲ್ಲ, ಹಂಗಾಗಿ ಜಾಸ್ತಿ ಈರುಳ್ಳಿನ ಹಾಕಬಾರ್ದು ಸ್ನೇಹಿತರೆ. ಹಾಗಾಗಿ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ, 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕಿ ನಾನು 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ಸಿಂಪಲ್ಲಾಗಿ ನಾವು ಇಡ್ತೀನಿ. ಭಾಳ ಸಿಂಪಲ್ಲಾಗಿರುವಂಥ ಬೀಟ್ರೂಟ್ ಪಲ್ಯನ ನಾನು ಇವತ್ತು ನಮ್ಮ ಮನೇಲಿ ಚಪಾತಿಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದೀನಿ, ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಊರಿನ ಜೋರು ಮಾಡ್ತೀನಿ. ಇವಾಗ ಎಣ್ಣೆನ ಹಾಕ್ತೀನಿ ಸ್ನೇಹಿತರೆ. ಇದಕ್ಕೆ ಜಾಸ್ತಿ ಎಣ್ಣೆನೂ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ನೋಡಿ, ಬಾಣಲೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಕು, ಇಷ್ಟು ಎಣ್ಣೆ ಹಾಕಿದರೆ ಸಾಕು, ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ. ಒಂದು ಮೀಡಿಯಮ್ ಸೈಜ್ ಎಣ್ಣೆನ ಹಾಕಿದರೆ ಸಾಕು ಸ್ನೇಹಿತರೆ. ಇದು ಬೀಟ್ರೂಟ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಮೈಯಲ್ಲಿ ಸ್ವಲ್ಪ ನಮಗೆ ರಕ್ತನೂ ಸೇರುತ್ತೆ. ಹಾಗಾಗಿ ಬೀಟ್ರೂಟ್ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಮೈಯಲ್ಲಿ ನಮಗೆ ರಕ್ತನೂ ಆಗುತ್ತೆ ಸ್ನೇಹಿತರೆ. ಬನ್ನಿ, ನಾವು ಇವಾಗ ಬೀಟ್ರೂಟ್ ಪಲ್ಯನ ಮಾಡೋಣ. ಈಗ ಒಲೆ ಮೇಲೆ ನಾನು ಬಾಣಲಿಗೆ ನಾನು ಎಣ್ಣೆ ಹಾಕಿದ್ದೀನಿ. ಅದೆಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಸಿಡಿಯುತ್ತೆ ಹಸಿಮೆಣಸಿನ್ಕಾಯಿ ಹಾಕಿದ ತಕ್ಷಣ. ಇವಾಗ ಸ್ವಲ್ಪ ಈರುಳ್ಳಿನ ಹಾಕ್ತೇನೆ. ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ತೀವಿ. ಸಣ್ಣೂರಲ್ಲೇ ಇದನ್ನ ನಾವು ಮಾಡ್ಕೊಬೇಕು, ದೊಡ್ಡೂರಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಸಣ್ಣೂರಲ್ಲೇ ನಾವು ಮಾಡಬೇಕು, ಇಲ್ಲಾಂದರೆ ಮತ್ತೆ ಸೀದೋಗ್ಬಿಡುತ್ತಲ್ವ. ಈ ಥರ ದಪ್ಪವಾದ ಅಗ್ಲವಾದ ಬಾಣಲೆನೇ ನಾವು ಇಟ್ಕೋಬೇಕು. ಆವಾಗ ನಮಗೆ ಪಲ್ಯ ಮಾಡೋಕ್ಕೆ ಒಂದು ಚೆನ್ನಾಗಾಗುತ್ತೆ ಸ್ನೇಹಿತರೆ, ಕಲಸೋದಕ್ಕೆಲ್ಲ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಚೆನ್ನಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಗಳಿಗೆ ಫ್ರೈ ಆಗಬೇಕು. ಸಾಕು, ಇಷ್ಟು ಫ್ರೈ ಆಗಿದೆಯಲ್ಲ. ಇವಾಗ ನಾವು ಹೆಚ್ಚಿಟ್ಕೊಂಡಿರುವಂಥ ಬೀಟ್ರೂಟು ಹಾಕಿ ಸ್ವಲ್ಪ ಹಾಕಿ ನೆನ್ಬಿಟ್ಟು ಫಸ್ಟಿಗೆ, ಆಮೇಲೆ ಅದು ಹೊತ್ತೋದಿಲ್ಲ. ಆಮೇಲೆ ನಾವು ನಿಧಾನಕ್ಕೆ ಉಳಿದಿದ್ದು ಬೀಟ್ರೂಟ್ ಎಲ್ಲ ಹಾಕ್ಕೊಳ್ತೀವಿ. ಈಗ ನಾನು ಹೆಚ್ಚಿಟ್ಕೊಂಡಿರೋಂಥ ಬೀಟ್ರೂಟ್ ಎಲ್ಲ ನಾನು ಇದಕ್ಕೆ ಹಾಕ್ತೀನಿ. ಚೆನ್ನಾಗಿ ಕಳಿಸ್ಬೇಕು. ಭಾಳ ಸಿಂಪಲ್ಲಾಗಿ ನಾವು ಚಪಾತಿಗೆ, ದೋಸೆಗೆ, ಪೂರಿಗೆ, ರೊಟ್ಟಿಗೆ ಎಲ್ಲದಕ್ಕೂ ನಾವು ಸಿಂಪಲ್ಲಾಗಿರೋಂಥ ಈ ಬೀಟ್ರೂಟ್ ಪಲ್ಯನ ಮಾಡೋದ್ರಿಂದ ರುಚಿನೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಚೆನ್ನಾಗಿ ಕಳಿಸ್ಬಿಡ್ಬೇಕು.
ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ರುಚಿಗೆ ಫಸ್ಟ್ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಸ್ನೇಹಿತರೆ. ಚೆನ್ನಾಗಿ ಕಲಿಸಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಆಗಿ ಇವಾಗ ಸ್ವಲ್ಪ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಚೆನ್ನಾಗಿ ಕ್ಲೀನಾಗಿ ಆಗುತ್ತೆ ಸ್ನೇಹಿತರೆ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ನೀವು ಉಪ್ಪನ್ನು ಹಾಕಿ ಇದು ಸ್ವಲ್ಪ ಹೊಗೆ ಬರ್ತಿದ್ದಂಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ಬಿಡ್ಬೇಕು. ಈಗ ಸ್ವಲ್ಪ ಒಂದು ಪ್ಲೇಟ್ನ ಮುಚ್ಚಿಬಿಡೋಣ, ಒಂದು ನಿಮಿಷ ಮುಚ್ಚೋಣ. ಯಾಕಂದರೆ ಅದು ಕ್ಲೀನಾಗಿ ಮುಚ್ಚೋದ್ರಿಂದ ಸ್ವಲ್ಪ ಚೆನ್ನಾಗಿ ಆವಿ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಬೇಯುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಸ್ವಲ್ಪ ಸಣ್ಣ ಪ್ಲೇಟ್ನ ನಾನು ಮುಚ್ಚಿದ್ದೀನಿ. ಸ್ವಲ್ಪ ಬಿಟ್ಟು ನಾವು ನೋಡೋಣ. ಸ್ನೇಹಿತರೆ ನೋಡಿ, ಇವಾಗ ನಾನು ಮುಚ್ಚೋಣ ತೆಗಿತಾ ಇದ್ದೀನಿ. ಸ್ನೇಹಿತರೆ ಇವಾಗ ನಾನು ಮುಚ್ಚೋಳನ ತೆಗಿತಾ ಇದ್ದೀನಿ ನೋಡಿ. ಸ್ವಲ್ಪ ಚೆನ್ನಾಗಿ ಬೆಂದಿರಲ್ವಾ. ಇವಾಗ ನಾವು ಮಾಡಬೇಕು, ಸ್ವಲ್ಪ ನೀರು ಹಾಕ್ಬೇಕು. ಜಾಸ್ತಿ ಬೇಡ ಸ್ನೇಹಿತರೆ. ನೋಡಿ ನಾನು ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ. ಜಸ್ಟ್ ಸ್ವಲ್ಪ ಬೇಯೋಕ್ಕೋಸ್ಕರ, ಸ್ವಲ್ಪ ಚೆನ್ನಾಗಿ ತಳ ಹಿಡಿಬಾರ್ದಲ್ಲ ಅನ್ನೋ ಒಂದು ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನಾವು ಕಲಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಕ್ಲೀನಾಗಿ ಬೇಳ್ಕೊಳ್ಳುತ್ತೆ. ನಾವು ನೀರು ಹಾಕ್ತಾರೆ ಬರೀ ಅದರಲ್ಲಿ ಒಣದಾಗಿ ನಾವು ಬೇಯಿಸಿದ್ರೆ ಅದು ತಳ ಹಿಡಿದ್ಬಿಟ್ಟು ಪಲ್ಯ ಎಲ್ಲ ಹಾಳಾಗ್ಬಿಡುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಪಲ್ಯ. ಸ್ವಲ್ಪ ನೀರು ಹಾಕಿದರೆ ಸಾಕು, ಜಾಸ್ತಿ ಬೇಡ. ಹಾಕಿ ಇನ್ನೂ ಸಲ ಕ್ಲೀನಾಗೆ ಕಲಿಸ್ಬಿಡ್ಬೇಕು. ಕ್ಲೀನಾಗಿ ಕಲಿಸಿದ್ರೆ ಮತ್ತೊಂದು ಸಲ ನಾವು ಮುಚ್ಚಿಬಿಡ್ಬೇಕು. ಸ್ವಲ್ಪ ಆಗಲಿ ಸ್ನೇಹಿತರೆ. ಚೆನ್ನಾಗಿ ಆಯ್ತರೆ ನಮ್ಮ ಪಲ್ಯ ಸೂಪರಾಗುತ್ತೆ. ಚಪಾತಿ ಜೊತೆ ತಿನ್ನೋಕ್ಕೆ ಒಳ್ಳೆ ಕಾಂಬಿನೇಷನ್. ಇದು ಸ್ವಲ್ಪ ಒಂದು ಅರ್ಧ ಬೆಂದಿದೆ. ಇನ್ನೊಂದು ಅರ್ಧ ಬೆಂದುಬಿಟ್ರೆ ಒಂದು ಪಲ್ಯ ರೆಡಿ. ನೋಡಿದ್ರೆ ಇದು ಒಂದು ಅರ್ಧ ಬೆಂದಿದೆ ನೋಡಿ. ಒಂದು ಸ್ವಲ್ಪ ಬೇಯಬೇಕು. ಇದು ಚೆನ್ನಾಗಿ ಬೇಯಿಸ್ರೆ ಬೀಟ್ರೋಟ್ ಪಲ್ಯ ಚೆನ್ನಾಗಾಗುತ್ತೆ ಸಾಧ್ಯ. ಇದು ನೋಡಿ ಸ್ನೇಹಿತರೆ, ನಮ್ಮ ಪಲ್ಯ ರೆಡಿಯಾಗಿದೆ. ಯಾವ ರೀತಿ ನಮ್ಮ ಬೀಟ್ರೋಟ್ ಬೆಂದಿದೆ ಅಂತ ನಾವು ಇದಕ್ಕೆ ಚೆಕ್ ಮಾಡೋಣ. ನೋಡಿ ಬೀಟ್ರೋಟ್ ಎಲ್ಲ ಬೆಂದಿದೆ ಚೆನ್ನಾಗೆ. ಇವಾಗ ನಮ್ಮ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ. ಈಗಿನ ಮಸಾಲ ಚೆನ್ನಾಗೆ ಅಗಲಾಡಿಸ್ಬಿಟ್ರೆ ಮೇಲೊಳಗೆ ಚೆನ್ನಾಗಿ ಪಲ್ಯನ ಅಗಲಾಡಿಸ್ಬಿಟ್ರೆ ಕ್ಲೀನಾಗೆ ಬೇಯಿಸ್ಕೊಳುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಸೂಪರಾಗಿ ಪಲ್ಯ ಬೆಂದಿದೆ ಅಲ್ಲ, ಚೆನ್ನಾಗಿ ಬೆಂದಿದೆ ನೋಡಿ ಪಲ್ಯ. ಸಾಕು, ಜಾಸ್ತಿ ಬೇಯಿಸಬಾರ್ದು, ಇಷ್ಟು ಬೇಯಿಸಿದ್ರೆ ಸಾಕು. ಈಗ ಪಲ್ಯ ರೆಡಿ ಆಗಿದೆ. ಇವಾಗ ನಾವು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಸೂಪರಾಗಿರುವಂಥ ಈ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ. ಇವಾಗ ನಾವು ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ಈ ಪಲ್ಯ ಕಾಂಬಿನೇಷನ್ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ನಮ್ಮ ಮನೇಲಿ ನಾನು ಸಿಂಪಲ್ಲಾಗಿ ಈ ಬೀಟ್ರೂಟ್ ಪಲ್ಯನ ನಾವು ಯಾವ ರೀತಿ ಮಾಡ್ಬೋದು ಅಂತ ಇವತ್ತು ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ನಮ್ಮ ಬೀಟ್ರೂಟ್ ಪಲ್ಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೆಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.